ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಅಮ್ಮ, ಹೆಂಡತಿ ಅಂಕೆ ತಪ್ಪಿ ಹೋಗ್ತಿದ್ದಾಳೆ ಅಂದ್ರೆ ಹೀಗ್ ಮಾಡಿ ಅವಳಗ್ ಬುದ್ಧಿ ಕಲಿಸ್ಬೇಕಾಗಿತ್ತು. ನಿಮ್ಮಪ್ಪ ಮಾನ ಮರ್ಯಾದೆಗೆ ಹಂಚಿ ಬದುಕಿದ ಮನೆ ಕಡೋ ಇದು. ಇಂಥ ಮನೇಲಿ ನಿಮ್ಮಂಥ ನಂಬಿಕೆ ಕೆಟ್ಟವ್ರಿಗೆ ಮಾನು ಕೆಟ್ಟವ್ರಿಗೆ ಜಾಗ ಇಲ್ಲ. ಹೋಗ್ತಾ ಇರಿ. ನಡೆದಿದ್ದೆಲ್ಲ ಮತ್ತೆ ಮತ್ತೆ ನೆನಪಾಗ್ತಿದೆ, ಸಂಕಟ ಆಗ್ತಿದೆ. ಅದನ್ನೆಲ್ಲ ಮರ್ತು ಬಿಡಿ ಗೀತಾ. ನಿದ್ದೆ ಬರಲ್ಲ ಲಕ್ಕಿಯವ್ರೆ. ಲಕ್ಕಿಯವ್ರೆ, ಅದು ನಿಮ್ಮ ಹತ್ರ ಏನೋ ಕೇಳೋದಿತ್ತು. ಏನು? ಅದೇನಂದ್ರೆ, ಏನೋದಿದ್ರೆ ನಿಂತ್ಕೊಂಡು ಹೇಳು, ನನ್ನ ಪಕ್ಕ ಬರಬೇಡ. ಲಕ್ಕಿಯವ್ರೆ, ನಿಮ್ಮ ನಂಜುಂಡಪ್ಪನ ವಿಷಯ ಬಿಟ್ಬಿಡಿ. ನೀನೇನು ಹೇಳೋದು ನನಗೆ? ಅವನ್ನ ಸುಮ್ಮನೆ ಬಿಡ್ಬೇಕಾ? ಲಕ್ಕಿಯವ್ರೆ, ಅದು ನಿಮ್ಮ ಹತ್ರ ಏನೋ ಕೇಳೋದಿತ್ತು. ಏನು? ಅದೇನಂದ್ರೆ, ಏನೋದಿದ್ರೆ ನಿಂತ್ಕೊಂಡು ಹೇಳು, ನನ್ನ ಪಕ್ಕ ಬರಬೇಡ. ಲಕ್ಕಿಯವ್ರೆ, ನಿಮ್ಮ ನಂಜುಂಡಪ್ಪನ ವಿಷಯ ಬಿಟ್ಬಿಡಿ. ನೀನೇನು ಹೇಳೋದು ನನಗೆ? ಅವನ್ನ ಸುಮ್ಮನೆ ಬಿಡ್ಬೇಕಾ? ಅತ್ತೆ, ಏನಾಯ್ತು? ಹೇಳಿದ್ನಲ್ಲ ಸುಸ್ತಾಗಿದೆ ಅಂತ. ಅಯ್ಯೋ ಅತ್ತೆ, ನಿಮ್ಗೇನಾಯ್ತು ಅಂತ ನಾನು ಕೇಳ್ತಿಲ್ಲ. ಹೋಗಿದ ಕೆಲಸ ಏನಾಯ್ತು ಅಂತ ಕೇಳ್ತಿದ್ದೀನಿ. ಆ ಮನೆಗೆ ಪ್ರಣತಿ ಮದುವೆ ಆಗಿ ಹೋದ್ರೆ ರಾಣಿ ರಾಣಿ ತರ ಇರ್ತಾಳೆ. ಅಮ್ಮ, ನೀವೇನು ಯೋಚನೆ ಮಾಡ್ಬಿಡಿ, ಮದುವೆ ಡೇಟ್ ಫಿಕ್ಸ್ ಮಾಡಿ ಸಾಕು. ಮಿಕ್ಕಿದ್ದೆಲ್ಲ ನಾನು ಲಕ್ಕಿ ನೋಡ್ಕೋತೀವಿ. ನನಗೆ ಮದುವೆ ಇಷ್ಟ ಇಲ್ಲ. ಓಂ ಭಗವತೆ ವಾಸುದೇವಾಯ. ಅತ್ತೆ, ಓಂ ಭಗವತೆ ವಾಸುದೇವಾಯ. ಕಾಣಿಸಲ್ವೇನೆ ಮಂಗಳ? ಜಪ ಮಾಡ್ತಾ ಇದ್ದೀನಿ. ಗಳಿಗೆಗೊಂದ್ಸರಿ ಅತ್ತೆ ಅತ್ತೆ ಅಂತ ತೊಂದರೆ ಕೊಡ್ಬೇಡ ಕಣೆ ನಂಗೆ. ಅತ್ತೆ, ತುಂಬಾ ಸೆಕೆ ಆಗ್ತಿದೆ ಅತ್ತೆ. ಫ್ಯಾನ್ ಒಂಚೂರಿ ಕಡೆ ತಿರುಗಿಸ್ತೀರಾ? ಏ, ತಲೆಯಲ್ಲಿ ನಿಂಗೊಂಚೂರು ಬುದ್ಧಿನೇ ಇಲ್ವೇನೆ? ಫ್ಯಾನ್ನ ಆ ಕಡೆ ತಿರುಗಿಸಿದ್ರೆ ಬೀಸಿರೋ ಹಿಟ್ಟೆಲ್ಲ ಗಾಳಿಗೆ ಹಾರೋಗಲ್ವಾ? ಸುಮ್ಮನೆ ಬೀಸೆ. ಬೆವ್ತ್ ಹೋಗ್ತಾ ಇದೀಯಾ? ಗಂಟ್ಲೆಲ್ಲ ಒಣಗಿ ಹೋಗ್ತಾ ಇದೀಯಾ? ಒಂದ್ ಲೋಟ ತಣ್ಣಗೆ ಪಾನಕ ಮಾಡ್ಕೊಡ್ತೀನಿ, ಕುಡಿ, ಸರಿ ಹೋಗುತ್ತೆ. ಹ್ಞೂ ಅತ್ತೆ, ಅಷ್ಟಾದ್ರೂ ಮಾಡ್ಕೊಡಿ. ನಿಮ್ಮ ಮುದ್ದಿನ ಸೊಸೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹೌದೌದು, ಈ ವಯಸ್ಸಲ್ಲಿ ನಿಮ್ಗಿಂತ ಕೆಲಸ ಎಲ್ಲ ಕಷ್ಟನೇ. ಆದ್ರೆ ನನ್ ಮುಂದೆ ಡಬ್ಬ ಗಟ್ಲೆ ತಂದು ಸುರಿತಾ ಇದ್ದೆ, ಬೇಗ ಬೀಸ್ಬಿಡಿ ಬೇಗ ಬೀಸ್ಬಿಡಿ ಅಂತ. ಆವಾಗ ನನ್ನ ಕಷ್ಟ ನಿಂಗೆ ಅರ್ಥ ಆಗ್ತಿರ್ಲಿಲ್ಲ ಅಲ್ವಾ? ಅಯ್ಯೋ ಅತ್ತೆ, ಹಳೆ ವಿಷಯ ಎಲ್ಲ ಬಿಟ್ಬಿಡಿ. ಚೂರ್ ಫ್ಯಾನ್ ತಿರುಗಿಸಿ ಅತ್ತೆ. ಇದ್ರಲ್ಲೇ ಗೊತ್ತಾಗುತ್ತೆ ಕಡೆ ನಿನಗೆಂಥ ಬುದ್ಧಿ ಇದೆ ಅಂತ. ಆ ಫ್ಯಾನ್ ಗಾಳಿಗೆ ಹಿಟ್ಟೆಲ್ಲ ಹಾರೋಗಲ್ವೇನೆ? ಸುಮ್ಮನೆ ಬೀಸು. ಅಜ್ಜಿ, ಒಂದು ಮಾತು ಕೇಳಲ್ಲ ಅಜ್ಜಿ? ಒಂದಲ್ಲ 100 ಕೇಳೋ. ಅಜ್ಜಿ, ಅಮ್ಮನಿಗೆ ರಾಗಿ ಬೀಸೋದು ಸಾಕು ಅಂತ ಹೇಳಜ್ಜಿ. ಯಾಕೋ ಅಜ್ಜಿ? ನಂಗೆ ಸುಸ್ತಾಗಿದೆ, ನಾನು ಅಮ್ಮ ತೊಡೆ ಮೇಲೆ ಮಲ್ಕೋಬೇಕು. ಪಾಪ ಮಗು ಆಸೆ ಪಡ್ತಿದ್ದಾನೆ, ನಾನ್ ಕೇಳಿಲ್ಲಪ್ಪ.
ನೋಡು ಮರಿ, ಈಗ ನಿಮ್ಮಮ್ಮ ರಾಗಿ ಬೀಸಿದ್ರೆ ನೀನು, ನಿಮ್ಮ ಸುಬ್ಬು ಚಿಕ್ಕಪ್ಪ, ನಿಮ್ಮಪ್ಪ, ನಾನು ಮತ್ತೆ ನಿಮ್ಮಮ್ಮ ಎಲ್ಲರೂ ಮುದ್ದೆ ಊಟ ಮಾಡ್ಬೋದು. ಇಲ್ಲ ಅಂದ್ರೆ ಎಲ್ಲ ಉಪವಾಸ ಮಲ್ಕೋಬೇಕಾಗತ್ತೆ. ಅಯ್ಯಯ್ಯೋ ನಂಗೆ ಊಟ ಬೇಕಪ್ಪ. ಈಗ ನೀನೇ ಹೇಳು, ಅಮ್ಮ ರಾಗಿ ಬೀಸ್ಬೇಕಾ ಬೇಡ್ವಾ? ಅಮ್ಮ ರಾಗಿ ಬಿಸಿ ಬಿಡಜ್ಜಿ, ನಾನು ನಿನ್ ತೊಡೆ ಮೇಲೆ ಮಲ್ಕೋತೀನಿ. ಸರಿ ಆಯ್ತು, ಬಾ ಮೊದಲು ಕೈಕಾಲು ತೊಳ್ಕೊಂಡು ತಿಂಡಿ ತಿನ್ನು, ಆಮೇಲೆ ಮಲ್ಗಿಸ್ಕೊತೀನಿ. ನಡಿ. ಏ ಬೇಗ ಬೇಗ ಬೀಸೆ, ಎಷ್ಟೊತ್ತು ಮಾಡ್ತೀಯ? ಅಯ್ಯ. ಹಲೋ ಅಕ್ಕ, ಹೇಳಕ್ಕ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣೋ. ನಿಂದೇನ್ ಕತೆ? ಕತೆ ಗೀತೆ ಏನೂ ಇಲ್ಲ ಕಣೆ. ನಿಂಗೆ ಬೇಜಾರಾಗಿದೆ ಅಲ್ವಾ? ಇಲ್ಲ ಅಕ್ಕ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನನ್ನ ಹತ್ರ ಮುಚ್ಚಿಡ್ಬೇಡ ಸುಬ್ಬ, ನನಗೆಲ್ಲ ಗೊತ್ತಾಗತ್ತೆ. ಏನು ಯೋಚನೆ ಮಾಡ್ತಿದ್ಯೋ? ಯಾಕೆ ಸುಮ್ಮನಾದೆ? ಏನಿಲ್ಲ ಅಕ್ಕ, ಅದು ರಾಖಿಯಿಂದನೇ ಇಷ್ಟೆಲ್ಲ ಆಗ್ತಿರೋದು. ರಾಕಿನ ಅವನೇನ್ ಮಾಡ್ದ? ಅಕ್ಕ, ಅದು ರಾಖಿ ಪ್ರಣತಿನ ತುಂಬಾನೇ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಅದಕ್ಕೆ ಅವಳು ಓದಿನ ಕಡೆ ಗಮನ ಕೊಡದಲ್ಲೇ ಫೇಲ್ ಆಗ್ತಿರೋದು. ಇದನ್ನ ಹೇಗೆ ಹೇಳ್ತೀಯ ಅಕ್ಕ ನೀನು? ನನಗೆ ಗೊತ್ತು ಕಣೋ, ನೀನ್ ಬೇಕು ಅಂತ ಹೀಗೆಲ್ಲ ಮಾಡಿರೋದಿಲ್ಲ. ಅಕ್ಕ, ಹಾಗಂತ ಇವಾಗ ಇದನ್ನೆಲ್ಲ ಹೇಳಿ ಮನೇಲಿ ಸುಮ್ಮನೆ ತೊಂದರೆಗೆ ಸಿಗಾಕೊಂಬೇಡ. ಈಗಾಗಲೇ ನಮ್ಮಿಂದ ನೀನು ಸಾಕಷ್ಟು ತೊಂದರೆ ಅನುಭವಿಸಿದ್ಯಾ. ಇದನ್ನು ನಾನೇ ಹ್ಯಾಂಡ್ಲ್ ಮಾಡ್ತೀನಿ. ಆಯ್ತು ಕಣೋ, ಈ ವಿಷಯಕ್ಕೆ ನಾನು ತಲೆ ಹಾಕೋದಿಲ್ಲ. ಹಾಗಂತ ಮಾತು ಕೊಡು. ಸುಬ್ಬಾ, ಬೇರೆ ಏನಾದರೂ ವಿಷಯ ಇದೆಯಾ? ಈ ಆಣೆ ಪ್ರಮಾಣ ಎಲ್ಲ ಯಾಕೆ ಮಾಡಿಸ್ಕೋತಿದ್ಯಾ? ಸುಮ್ಮನೆ ಹೇಳ್ದೆ ಕಣೆ, ನಿನ್ನ ಹುಷಾರಲ್ಲಿ ನೀನಿರು. ಸರಿ ಸುಬ್ಬಾ, ಆದರೆ ನೋಡು, ನೀನು ಬೇಜಾರಾಗಿರ್ಬೇಡ ದಯವಿಟ್ಟು. ನನ್ನ ಬೇಜಾರ್ಗಿಂತ ನೀನೆಲ್ಲಿ ತೊಂದರೆಗೆ ಸಿಗಾಕೊಂಡ್ಬಿಡ್ತೀಯೋ ಅನ್ನೋದೇ ನನ್ನ ಯೋಚನೆ. ಯೋಚನೆ ಮಾಡಬೇಡ ಸುಬ್ಬಾ, ಹಾಗೇನಾದರೂ ಆದರೆ ನಾನು ಅದನ್ನು ನಿಭಾಯಿಸ್ತೀನಿ. ಆಯ್ತು ಕಣೆ, ಬಾಯ್. ನೋಡು, ಲವ್ ಮಾಡ್ತಾ ಇರೋದು ನಿಜ ತಾನೆ? ನಿಜ. ಅದರಲ್ಲಿ ಗೊತ್ತಾದ್ಮೇಲೆ ಆ ಹುಡ್ಗಂಗೆ ಏನ್ ಮಾಡ್ತೀವ ಅಂತ ಭಯ ಇದೆ ನನಗೆ. ಏನು ಮಾಡಲ್ಲ. ಯಾರವನು? ಏನು ಮಾಡಲ್ಲ ಅಂತ ಮಾತು ಕೊಡು. ಸಿಟ್ಟು ಬರುವಂತ ಹುಡುಗನ ಪ್ರೀತಿದ್ಯಾ? ಆಯ್ತು, ಯಾರವನು? ರಾಕಿ. ಓಂಕಾರನ ಹುಡುಕಿ ಎಲ್ಲ ಹೊರಗೆ ಬರ್ತದ. ಸಿಕ್ಕ ಅಂತಂದ್ರೆ ಮಮ್ಮಿ ಸಿಗ್ತಾರಂತ ನನಗೂ ಅನಿಸ್ಲಿಕ್ಕತ್ತದ. ಭವತಿ ಭಿಕ್ಷಾಂ ದೇಹಿ. ಭಿಕ್ಷಾಕವಾ ಭಿಕ್ಷಾಕ. ನಿನ್ ಕಾಲ್ ಹಿಡ್ದು ಕೇಳ್ಕೊತಾ ಇದ್ದಿ, ಅಕ್ಕವ್ರನ್ನ ಬಿಟ್ಬಿಡು. ಅಲ್ಲಿ ನೋಡು, ಅಲ್ಲೊಂದು ಮನೆ ಕಾಣ್ತಿದ್ದು ಅಲ್ದ, ಅಲ್ಲೇ ಅಕ್ಕವ್ರ ನೆಟ್ಟಿದ್ದ. ಮಚ್ಚ ಅಂತ ತರ್ತೀನಿ. ರಾಮ, ರಾಮ, ಹೋಗು ಅಂತ ಒತ್ತಾಯ ಮಾಡಿದ್ದು ನೀನೆ, ಈಗ ಮಿಸ್ ಮಾಡ್ಕೊತೀನಿ ಅಂತ ಹೇಳ್ತಿರೋದು ನೀನೆ. ದಟ್ಸ್ ಓಕೆ ಗ್ಯಾರಿ, ನಾನಿನ್ನ ಒಂದೆರಡು ದಿನ ಮಿಸ್ ಮಾಡಿಕೊಂಡ್ರು ಪರವಾಗಿಲ್ಲ, ಬಟ್ ನಿನ್ನ ಪಾಲಿನ ಆಸ್ತಿ ಮಾತ್ರ ಮಿಸ್ ಆಗಬಾರ್ದು. ನಾನು ಇನ್ಮೇಲೆ ನನ್ನ ಗಂಡ ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಿ ಹೊರತು
ನನ್ನ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಆಸೆನ ಬಿಟ್ಬಿಟ್ಟಿವ್ನಿ ರೇವತಿ. ಹಂಗೆ ಅವ್ರನ್ನೂ ಬಿಟ್ಕೊಟ್ಟಿವ್ನಿ ರೇವತಿ. ಯಾರನ್ನ ಬಿಟ್ಕೊಟ್ಟಿಯಮ್ಮ? ನೀ ಸುಳ್ಳು ಹೇಳ್ತಿದೀಯಾ? ನನ್ ಸುಮ್ಮ ನನ್ನನ್ನೇ ಲವ್ ಮಾಡೋದು. ನಾನ್ ನಿನ್ ಮಾತನ್ನ ನಂಬಲ್ಲ. ರಘುನ ಕೊಲ್ಲಕ್ ಬಂದಿದ್ ಯಾರು ಅಂತ ಒಂದು ಸಣ್ಣ ಕ್ಲೂ ಸಿಕ್ಕಿದೆ. ಹೌದಾ? ಏನದು? ರಾತ್ರಿ ಬಂದು ಹೋಗುವಾಗ ಒಂದು ಕೀಚೆಯನ್ನ ಬೀಳ್ಸ್ಕೊಂಡು ಹೋಗಿದ್ದಾರೆ. ಖಂಡಿತ ಅದನ್ನ ತಗೊಂಡೋಗಕ್ಕೆ ವಾಪಸ್ ಬಂದೇ ಬರ್ತಾರೆ. ಹಾಸ್ಪಿಟಲ್ ಸ್ಟಾಫ್ನ ವಿಚಾರಿಸಿದ್ರೆ ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಸರಿ ಅಕ್ಕ, ಅದು ಯಾರು ಅಂತ ಬಂದು ವಿಚಾರಿಸ್ತೀನಿ ಬಿಡಿ. ರೀ ಮೂಗುತಿ ಕಾಣಿಸ್ತಿಲ್ಲ ರೀ. ಯಾಕೆ ನಮ್ಮ ಕೈದ ಹಂಗೆ ಹೇಳ್ಕೊಂಡ್ ಬರ್ತಾ ಇದೀರಾ ನೀವು? ಅಮ್ಮನವ್ರಿಗಿಂತ ತಂದಿರೋದು ವಜ್ರದ ಮೂಗುತಿನ ಕದ್ದಿದ್ದಾನೆ ಇವನು. ಇವನ್ನೆರಡು ಜೋಬ್ ತಲಾಶ್ ಮಾಡು. ಈಗ ಬಂಗಾರಿಯವ್ರ ಜೊತೆ ಇರೋ ಬೇರೆ ಕೈದಿಗಳನ್ನ ಕರೆಸಿ ಅವ್ರನ್ನೂ ತಪಾಸಣೆ ಮಾಡಿ. ಈ ಬಂಗಾರಿನೇ ಮೂಗುತಿ ಕದ್ದು ಯಾಕೆ ಇವ್ರ ಕೈಲಿ ಕೊಟ್ಟಿರ್ಬಾರ್ದು? ಇಂಥವನಿಗೆ ಹಿಡಿದು 4 ತದ್ಕದ್ರೆ ಬಾಯ್ ಬಿಡ್ತಾರೆ.